ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಪ್ರೀತಿಯ ಮಸೀದಿ ಸಮಿತಿಯ ಪದಾಧಿಕಾರಿಗಳೇ, ಧಾರ್ಮಿಕ ಮುಖಂಡರೇ ಮತ್ತು ಸಮಾಜದ ಅಸ್ತಿತ್ವಕ್ಕಾಗಿ ಮೈದಾನಕ್ಕಿಳಿಯಲು ಸಿದ್ಧರಿರುವ ನನ್ನ ನೆಚ್ಚಿನ ಯುವ ಮಿತ್ರರೇ, ಇವತ್ತು ನಾನು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಒಂದು ಸಾಮಾನ್ಯ ವಿಡಿಯೋ ಮಾಡಲು ಅಲ್ಲ, ಬದಲಿಗೆ ನಮ್ಮ ಸಮುದಾಯದ ಪ್ರತಿಯೊಬ್ಬರ ಅಸ್ತಿತ್ವ, ಗೌರವ ಮತ್ತು ಸಾಂವಿಧಾನಿಕ ಹಕ್ಕನ್ನು ಕಾಪಾಡುವ ಒಂದು ಮಹಾನ್ ಜವಾಬ್ದಾರಿಯ ಕ್ರಾಂತಿಕಾರಿಕ ಸಂದೇಶವನ್ನು ಹೊತ್ತು ತಂದಿದ್ದೇನೆ. ರಾಜ್ಯದಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ನಡೆಯಲಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಥವಾ SIR ಪ್ರಕ್ರಿಯೆಯ ಕುರಿತಾದ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ಒಳಗೊಂಡು ಪರಿಪೂರ್ಣ ಮತ್ತು ಸಂಪೂರ್ಣ ಕೈಪಿಡಿ ಈ ಒಂದು ವಿಡಿಯೋದಲ್ಲಿದೆ. ಹೌದು, ನೀವು ಎಲ್ಲೂ ಅಲೆಯಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. SIR ಎಂದರೆ ಏನು, ಅದಕ್ಕೆ ಬೇಕಾದ ಆ 9 ನಿಖರ ದಾಖಲೆಗಳು ಯಾವುವು, ಹೆಸರಿನ ಗೊಂದಲಗಳನ್ನು ಹೇಗೆ ಸರಿಪಡಿಸಬೇಕು ಎಂಬ ಪ್ರತಿಯೊಂದು ಪ್ರಶ್ನೆಗೂ ಪಕ್ಕಾ ಕಾನೂನಾತ್ಮಕ ಪರಿಹಾರವನ್ನು ಈ ವಿಡಿಯೋದಲ್ಲಿ ಬಿಚ್ಚಿಡಲಿದ್ದೇನೆ. ನನ್ನ ಆತ್ಮೀಯರೇ, ನಾನಿವತ್ತು ನಿಮ್ಮ ಹೃದಯದ ಆಳಕ್ಕೆ ಮುಟ್ಟುವಂತೆ ಒಂದು ಮಾತನ್ನು ನೇರವಾಗಿ ಹೇಳಲು ಬಯಸುತ್ತೇನೆ. ಒಂದು ವೇಳೆ ನೀವು ಈ ವಿಡಿಯೋವನ್ನು ಎಲ್ಲೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡದೆ ಇದ್ದರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ನಷ್ಟವನ್ನು ನೀವು ಅನುಭವಿಸಲೇಬೇಕಾಗುತ್ತದೆ. ನಿಮ್ಮ ಒಂದು ಸಣ್ಣ ಉದಾಸೀನತೆ, ಕೇವಲ 5 ನಿಮಿಷದ ನಿರ್ಲಕ್ಷ್ಯ ನಿಮ್ಮ ಇಡೀ ಕುಟುಂಬದ ಮತದಾನದ ಹಕ್ಕನ್ನೇ ಕಿತ್ತುಕೊಳ್ಳಬಹುದು. ನಂತರ ನೀವು ಎಷ್ಟು ಕೋಟಿ ಹಣ ಖರ್ಚು ಮಾಡಿದರೂ, ಎಂತಹ ಪ್ರಭಾವಿ ನಾಯಕರ ಬಳಿ ಅಲೆದಾಡಿದರೂ ಹೋದ ಹಕ್ಕನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ವಿಡಿಯೋವನ್ನು ಕೊನೆಯ ಸೆಕೆಂಡ್ವರೆಗೂ ಅತ್ಯಂತ ಜಾಗರೂಕರಾಗಿ ವೀಕ್ಷಿಸಿ ಎಂದು ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ಸಹೋದರ, ಜೂನ್ 30 ಆರಂಭವಾಗುತ್ತಿದ್ದಂತೆ ಪ್ರತಿ ಮಸೀದಿ ಆವರಣದಲ್ಲೂ ಉಚಿತ ಸಾರ್ವಜನಿಕ ನಾಗರಿಕ ಸಹಾಯ ಕೇಂದ್ರಗಳನ್ನು ನೀವು ಸ್ಥಾಪಿಸಲೇಬೇಕಾಗಿದೆ. ಇದು ಕೇವಲ ಒಂದು ಮೇಜು ಮತ್ತು ಕುರ್ಚು ಹಾಕಿ ಕೂರುವ ಲೌಕಿಕ ಕೆಲಸವಲ್ಲ. ಇದು ಸಮಾಜದ ಅಸ್ತಿತ್ವದ ರಕ್ಷಣೆಗಾಗಿ ನಾವು ಹೂಡಬೇಕಾದ ಅತ್ಯಂತ ವ್ಯವಸ್ಥಿತವಾದ ಪರಿಶ್ರಮವಾಗಿದೆ. ನಮ್ಮ ವಿದ್ಯಾವಂತ ಯುವಕರು ತಮ್ಮ ಆಧುನಿಕ ತಂತ್ರಜ್ಞಾನದ ಪರಿಕರಗಳೊಂದಿಗೆ ಸಜ್ಜಾಗಿ ಈ ಸಹಾಯ ಕೇಂದ್ರಗಳಲ್ಲಿ ಕುಳಿತುಕೊಳ್ಳಬೇಕು. ಅಲ್ಲಿಗೆ ಬರುವ ಅನಕ್ಷರಸ್ಥ ಬಡವರು, ದಿನಗೂಲಿ ನೌಕರರು, ಕಣ್ಣು ಕಾಣದ ವೃದ್ಧರು, ಕಚೇರಿಗಳ ಮೆಟ್ಟಿಲೇರಲು ಹೆದರುವ ಬಡ ತಾಯಂದಿರ ಕೈ ಹಿಡಿದು ನಡೆಸಬೇಕು. ಅವರ ದಾಖಲೆಗಳಲ್ಲಿರುವ ಸಣ್ಣ ಪುಟ್ಟ ಬರಹದ ತಪ್ಪುಗಳನ್ನು ನೀವೇ ಮುಂದೆ ನಿಂತು ಸರಿಪಡಿಸಿಕೊಳ್ಳಬೇಕು. ಇದು ನಿಮ್ಮ ಮೇಲಿರುವ ಅತ್ಯಂತ ಕಡ್ಡಾಯವಾದ ಸಾಮಾಜಿಕ ಜವಾಬ್ದಾರಿಯಾಗಿರುತ್ತದೆ. ನೀವು ಅಂದುಕೊಂಡಿರಬಹುದು ಇದು ಕೇವಲ ಐಹಿಕ, ರಾಜಕೀಯ ಅಥವಾ ಲೌಕಿಕ ಜಗತ್ತಿನ ಕಾಗದದ ಕೆಲಸ ಎಂದು. ಖಂಡಿತವಾಗಿಯೂ ಇಲ್ಲ. ನನ್ನ ಈ ಮಾತನ್ನು ಅತ್ಯಂತ ಜವಾಬ್ದಾರಿಯಿಂದ ಕೇಳಿ. ಅಸಹಾಯಕ ಸಮಾಜದ ಸೇವೆ ಇಸ್ಲಾಮಿನ ಅತ್ಯುನ್ನತ ಆರಾಧನೆ, ಇಬಾದತ್ತಾಗಿದೆ. ಇಂತಹ ನಾಗರಿಕ ಸಹಾಯ ಕೇಂದ್ರಗಳು, ಹೆಲ್ಪ್ ಡೆಸ್ಕ್ ತೆರೆದು ಸಮಾಜದ ಬಡವರಿಗೆ ನೆರವಾಗುವುದಕ್ಕೆ ಅಲ್ಲಾಹು ಮತ್ತು ಪ್ರವಾದಿಯವರು ನೀಡುವ ಪ್ರತಿಫಲ ಎಂತಹದ್ದು ಗೊತ್ತಾ? ಇದನ್ನು ಕೇಳಿದರೆ ನಿಮ್ಮ ನರನಾಳಗಳಲ್ಲಿ ಇಸ್ಲಾಮಿನ ರಕ್ತ ಕುದಿಯಲು ಆರಂಭವಾಗುತ್ತದೆ. ನಮ್ಮ ಹೆಮ್ಮೆಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನದ ತಮ್ಮ ಪವಿತ್ರ ಮಸೀದಿಯಲ್ಲಿ ಕುಳಿತು ಇಡೀ ಮಾನವ ಕುಲಕ್ಕೆ ಸಾರಿದ ಆ ಮಹಾನ್ ಸತ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇಮಾಮ್ ತಬ್ರಾನಿ ಅವರು ವರದಿ ಮಾಡಿರುವ ಅತ್ಯಂತ ಪ್ರಾಮಾಣಿಕೃತವಾದ ಹದೀಸಿನಲ್ಲಿ ಪ್ರವಾದಿಯವರು ಹೀಗೆ ಘೋಷಿಸಿದ್ದಾರೆ: ನನ್ನ ಮುಸ್ಲಿಂ ಸಹೋದರನ ಕೆಲಸವನ್ನು ಪೂರೈಸಲು ಆತನ ಸಹಾಯಕ್ಕಾಗಿ ನಾನು ಅವನ ಜೊತೆ ನಡೆದುಕೊಂಡು ಹೋಗುವುದು ನನ್ನ ಈ ಮಸೀದಿಯಲ್ಲಿ, ಅಂದ್ರೆ ಮದೀನದ ಮಸ್ಜಿದುಲ್ ನಬವಿಯಲ್ಲಿ ಒಂದು ಇಡೀ ತಿಂಗಳ ಕಾಲ ಇತಿಕಾಫು, ಆಧ್ಯಾತ್ಮಿಕ ಉಪವಾಸದ ಏಕಾಂತವಾಸ ಇರುವುದಕ್ಕಿಂತಲೂ ನನಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವುದಾಗಿದೆ ಎಂದು. ಅಲ್ಲಾಹು ಅಕ್ಬರ್, ಸುಬ್ಹಾನಲ್ಲಾಹ್. ಒಮ್ಮೆ ಕಣ್ಣು ಮುಚ್ಚಿ ಹೃದಯದ ಆಳದಿಂದ ಯೋಚನೆ ಮಾಡಿ ಯುವಕರೇ, ಪ್ರವಾದಿಯವರ ಪವಿತ್ರ ಮಸೀದಿಯಾದ ಮಸ್ಜಿದುಲ್ ನಬವಿಯಲ್ಲಿ ಒಂದು ಬಾರಿ ಪ್ರಾರ್ಥನೆ ಮಾಡಿದರೆ 1000 ಪಟ್ಟು ಪುಣ್ಯ ಸಿಗುತ್ತದೆ. ಅಂತಹ ಪವಿತ್ರ ಜಾಗದಲ್ಲಿ ಒಂದು ಇಡೀ ತಿಂಗಳು ಇತಿಕಾಫು ಕುಳಿತರೆ ಸಿಗುವ ಅಲ್ಲಾಹನ ಪ್ರತಿಫಲ ಎಷ್ಟು ಅಪಾರವಾಗಿರಬಹುದು. ಆದರೆ ಜಗತ್ತಿನ ಶ್ರೇಷ್ಠ ನಾಯಕರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಿದ್ದಾರೆ, ಅಂತಹ ಒಂದು ತಿಂಗಳ ಪುಣ್ಯದ ಇತಿಕಾಫಿಗಿಂತಲೂ ನನ್ನ ಬಡ ಸಹೋದರನ, ನನ್ನ ಬಡವಾಣೆಯ ಒಬ್ಬ ಸಹಾಯಕನ ನಾಗರಿಕ ದಾಖಲೆಯನ್ನು ಸರಿಪಡಿಸಲು, ಆತನ ಸಮಸ್ಯೆಯನ್ನು ಬಗೆಹರಿಸಲು ನೀವು ನಿಮ್ಮ ಸಹಾಯ ಕೇಂದ್ರದಲ್ಲಿ ಕುಳಿತು ಸಹಾಯ ಮಾಡುವುದು ಪ್ರವಾದಿಯವರಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಕೆಲಸವಂತೆ. ಇದು ಕೇವಲ ಕಾಗದದ ಸೇವೆಯಲ್ಲ, ಇದು ಪ್ರವಾದಿಯವರ ಅತ್ಯುನ್ನತ ಜೀವನ ಶೈಲಿ ಮತ್ತು ಆಜ್ಞೆಯಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹನು ಮಾನವ ಸೇವೆಯ ಮಹತ್ವವನ್ನು ಸಾರುತ್ತಾ ಸೂರಾ ಅಲ್ ಮಾಯಿದದ 32ನೇ ಆಯತ್ತಿನಲ್ಲಿ ಹೀಗೆ ಸಾರುತ್ತಾನೆ: ವಮನ್ ಅಹ್ಯಾಹಾ ಫಕಅನ್ನಮಾ ಅಹ್ಯನ್ ನಾಸ ಜಮಿಯಾ. ಯಾರಾದರೂ ಒಬ್ಬ ಮನುಷ್ಯನಿಗೆ ಜೀವದಾನ ನೀಡಿದರೆ, ಅವನನ್ನು ನಾಶದಿಂದ ಬದುಕಿಸಿದರೆ, ಅವನು ಇಡೀ ಮಾನವ ಕುಲಕ್ಕೆ ಜೀವದಾನ ನೀಡಿದಂತೆ.
ಇವತ್ತು ಒಬ್ಬ ಬಡವನ ಮತದಾರರ ಗುರುತಿನ ಚೀಟಿಯನ್ನು ಸರಿಪಡಿಸಲು ಆತನ ನಾಗರಿಕ ಹಕ್ಕನ್ನು ಉಳಿಸಿಕೊಡುವುದು ಆ ಇಡೀ ಕುಟುಂಬಕ್ಕೆ ಹೊಸ ಭವಿಷ್ಯವನ್ನು ಕೊಟ್ಟಂತೆ, ಅವರನ್ನು ಸಾಮಾಜಿಕ ಮರಣದಿಂದ ಬದುಕಿಸಿದಂತೆ. ಅಷ್ಟೇ ಅಲ್ಲ, ಮುಸ್ಲಿಂ ಶರೀಫ್ನಲ್ಲಿ ಉಲ್ಲೇಖವಾಗಿರುವ ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಸ್ಪಷ್ಟವಾಗಿ ಭರವಸೆ ನೀಡಿದ್ದಾರೆ. ಮನ್ ನಫಸ ಅನ್ ಮುಅ್ಮಿನಿನ್ ಕುರ್ಬತನ್ ಮಿನ್ ಕುರಬಿ ದುನ್ಯಾ ನಫಸಲ್ಲಾಹು ಅನ್ ಕುರ್ಬತನ್ ಮಿನ್ ಕುರಬಿ ಯೌಮಿಲ್ ಕಿಯಾಮಾ ವಲ್ಲಾಹು ಫಿ ಔನಿಲ್ ಅಬ್ದಿ ಮಾ ಕಾನಲ್ ಅಬ್ದು ಫಿ ಔನಿ ಅಖೀಹಿ. ಯಾವನೊಬ್ಬನು ತನ್ನ ಇನ್ನೊಬ್ಬ ಮುಸಲ್ಮಾನ ಸಹೋದರನ ಐಹಿಕ ಸಂಕಷ್ಟಗಳಲ್ಲಿ ಒಂದು ಸಂಕಟವನ್ನು ದೂರ ಮಾಡುತ್ತಾನೋ, ಅಲ್ಲಾಹನು ಮರುದಿನದ ಅಂತಿಮ ನ್ಯಾಯ ದಿನದ ಮಹಾ ಸಂಕಟಗಳಿಂದ ಒಂದು ಸಂಕಟವನ್ನು ಅವನಿಂದ ದೂರ ಮಾಡುತ್ತಾನೆ. ಮತ್ತು ಒಬ್ಬ ದಾಸನು ತನ್ನ ಸಹೋದರನ ಸಹಾಯದಲ್ಲಿ ನಿರತರಾಗಿರುವಷ್ಟು ಕಾಲ ಅಲ್ಲಾಹನು ಆ ದಾಸನ ಸಹಾಯದಲ್ಲಿ ನಿರತನಾಗಿರುತ್ತಾನೆ. ಯಾವಾಗ ನಮ್ಮ ಯುವಕರು ಪ್ರತಿ ಮಸೀದಿಯ ಮುಂದೆ ಇಂತಹ ಸಹಾಯ ಕೇಂದ್ರಗಳನ್ನು, ಹೆಲ್ಪ್ ಡೆಸ್ಕ್ ತೆರೆದು ಜಾತಿ ಧರ್ಮ ಭೇದವಿಲ್ಲದೆ ಪ್ರತಿಯೊಬ್ಬ ಬಡವನಿಗೂ ಧೈರ್ಯ ತುಂಬುವ ಕೆಲಸ ಮಾಡುತ್ತಾರೋ, ಆಗ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ನಿಮ್ಮನ್ನು ನೋಡಿ ಹೆಮ್ಮೆಯಿಂದ ಹೇಳುತ್ತಾರೆ, ನೋಡಿ ಇಸ್ಲಾಂ ಧರ್ಮ ಎಂದರೆ ಇದು, ಇವರ ಸಮುದಾಯದಲ್ಲಿ ಎಷ್ಟೊಂದು ಪ್ರೀತಿ, ಎಂತಹ ಜವಾಬ್ದಾರಿ ಮತ್ತು ಸಮಾಜದ ಮೇಲೆ ಎಷ್ಟೊಂದು ಕಳಕಳಿ ಇದೆ ಇದು ಎಂದು ಇಡೀ ಜಗತ್ತೇ ನಿಮ್ಮನ್ನು ನೋಡಿ ಕಣ್ಣೀರು ಹಾಕಬೇಕು. ಈ ರೀತಿ ಅದ್ಭುತ ಪ್ರೀತಿಯನ್ನು ನಾವು ಸಮಾಜ ಸೇವೆಯ ಮೂಲಕ ಗಳಿಸಬೇಕಾಗಿದೆ. ಸಹೋದರರೇ, ಈಗ ನಾವು ವಿಷಯದ ಆಳಕ್ಕೆ ಹೋಗೋಣ. ನಮ್ಮ ಸಮುದಾಯದಲ್ಲಿ ಯಾಕಿಷ್ಟು ಗೊಂದಲ, ಯಾಕೆ ಈ ಮಟ್ಟದ ಭಯ ಸೃಷ್ಟಿಯಾಗಿದೆ, ಇದರ ಮೂಲ ಎಲ್ಲಿದೆ? ಮೊದಲನೇದಾಗಿ, ದೇಶದಲ್ಲಿ ತರಲು ಉದ್ದೇಶಿಸಲಾದ ಕೆಲವು ಕಠಿಣ ಕ್ರಮಗಳು ಹಿನ್ನೆಲೆಯಲ್ಲಿ ನಮ್ಮ ಜನರು ಯಾವುದೇ ಸಣ್ಣ ಸರ್ಕಾರಿ ಪ್ರಕ್ರಿಯೆ ಬಂದರೂ ಅದನ್ನು ಶಂಕೆಯಿಂದ ಮತ್ತು ಆತಂಕದಿಂದ ನೋಡಲು ಶುರು ಮಾಡಿದ್ದಾರೆ. ನಮ್ಮ ಪೌರತ್ವಕ್ಕೆ ಏನಾದರೂ ತೊಂದರೆ ಬರುತ್ತದಾ, ನಮ್ಮನ್ನು ದೇಶದಿಂದ ಹೊರಹಾಕುತ್ತಾರಾ ಎನ್ನುವ ಅಂತಹದವರೆಗೆ ಈ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಆದರೆ ನಾನು ನಿಮಗೆ ಧರ್ಮ ಗುರುವಾಗಿ ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಸ್ಪಷ್ಟಪಡಿಸಲು ಬಯಸುತ್ತೇನೆ, ಇದು ನಿಮ್ಮ ಪೌರತ್ವವನ್ನು ಕಿತ್ತುಕೊಳ್ಳುವ ಪ್ರಕ್ರಿಯೆ ಅಲ್ಲ. ಬದಲಿಗೆ ಭಾರತ ಸಂವಿಧಾನ ನಮಗೆ ನೀಡಿರುವ ಅತ್ಯಂತ ಪವಿತ್ರವಾದ ಮತದಾನದ ಹಕ್ಕನ್ನು ಭದ್ರಪಡಿಸುವ ಪ್ರಕ್ರಿಯೆ. ಚುನಾವಣಾ ಆಯೋಗವು ಕಾಲಕಾಲಕ್ಕೆ ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸುವ ಮತ್ತು ನವೀಕರಿಸುವ ಕೆಲಸವನ್ನು ಮಾಡುತ್ತದೆ. ಈ ಬಾರಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯ ಮುಖ್ಯ ಉದ್ದೇಶವೇನೆಂದರೆ ಮತದಾರರ ಪಟ್ಟಿಯಲ್ಲಿರುವ ನಕಲಿ ಹೆಸರುಗಳನ್ನು ತೆಗೆದುಹಾಕುವುದು, ಮರಣ ಹೊಂದಿದವರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡುವುದು. ಅದೇ ರೀತಿ ಒಂದೇ ವ್ಯಕ್ತಿಯ ಹೆಸರು 2-3 ಕಡೆ ಇದ್ದರೆ ಅದನ್ನು ಸರಿಪಡಿಸುವುದು. ಆದರೆ ನಮ್ಮ ಸಮುದಾಯದಲ್ಲಿರುವ ದೊಡ್ಡ ದುರಂತವೆಂದರೆ ಬರಹದ ತಪ್ಪುಗಳು ಅಥವಾ ಅಕ್ಷರಗಳ ವ್ಯತ್ಯಾಸಗಳು. ಅಧಿಕಾರಿಗಳು ಗಣಕೀಕೃತ ಪರಿಶೀಲನೆ ನಡೆಸುವಾಗ ಇಂತಹ ವ್ಯತ್ಯಾಸಗಳಿದ್ದರೆ ಆ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇರುತ್ತದೆ. ಇದನ್ನೇ ಜನರು ನಮ್ಮ ಹೆಸರು ನಾಶವಾಗುತ್ತಿದೆ ಎಂದು ತಪ್ಪಾಗಿ ಭಾವಿಸಿ ಗೊಂದಲಕ್ಕೊಳಗಾಗಿದ್ದಾರೆ. ಅಧಿಕಾರಿಗಳು ನಿಮ್ಮ ವೈರಿಗಳಲ್ಲ, ಅವರು ನಿಯಮದಂತೆ ನಡೆಯುತ್ತಾರೆ. ನಾವು ಬಾಯಿಂದ ನನ್ನ ಹೆಸರು ಅದೇ ಸ್ವಾಮಿ ಎಂದು ಹೇಳಿದರೆ ಅವರು ಒಪ್ಪುವುದಿಲ್ಲ. ಅದಕ್ಕೆ ಕಾನೂನಾತ್ಮಕ ದಾಖಲೆಗಳನ್ನೇ ಒದಗಿಸಬೇಕು. ಆದ್ದರಿಂದ ಗೊಂದಲಗಳನ್ನು ಬದಿಗಿಟ್ಟು ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಇದು ನಮಗೆ ಸಿಕ್ಕಿರುವ ಅತ್ಯುತ್ತಮ ಅವಕಾಶ. ನಮ್ಮ ಜನರ ದಾಖಲೆಗಳಲ್ಲಿ ಎಂತಹ ತಪ್ಪುಗಳಿರುತ್ತವೆ ಮತ್ತು ಅದರಿಂದ ಏನೆಲ್ಲ ಗೊಂದಲಗಳು ಆಗುತ್ತವೆ ಎಂಬುದಕ್ಕೆ ನಾನು ನಿಮಗೆ ಕೆಲವು ನೈಜ ಉದಾಹರಣೆಗಳನ್ನು ನೀಡುತ್ತೇನೆ. ಈ ಉದಾಹರಣೆಗಳು ಕೇಳಿದಾಗ ನಿಮ್ಮ ಮನೆಯಲ್ಲೂ ಇಂತಹ ತಪ್ಪುಗಳಿರುವುದು ನಿಮ್ಮ ಗಮನಕ್ಕೆ ಬರುತ್ತದೆ. ಉದಾಹರಣೆಗೆ ನೋಡಿ, ಮುಹಮ್ಮದ್ ಎಂಬ ಹೆಸರಿನ ಗೊಂದಲ ನಮ್ಮ ಸಮುದಾಯದಲ್ಲಿ 60% ಪುರುಷರ ಹೆಸರಿನ ಮುಂದೆ ಅಥವಾ ಹಿಂದೆ ಮುಹಮ್ಮದ್ ಎನ್ನುವ ಪವಿತ್ರ ಹೆಸರಿರುತ್ತದೆ. ಆದರೆ ದಾಖಲೆಗಳಲ್ಲಿ ಇದನ್ನು ಹೇಗೆ ಬರೆದಿರುತ್ತಾರೆ ಗೊತ್ತಾ? ಒಬ್ಬ ವ್ಯಕ್ತಿ 10ನೇ ತರಗತಿಯ ಅಂಕಪಟ್ಟಿಯಲ್ಲಿ ಇಂಗ್ಲಿಷ್ನಲ್ಲಿ ಮುಹಮ್ಮದ್ ರಫೀಕ್ ಎಂಬ ಅಂತ ಎಂದಿರುತ್ತದೆ. ಅದೇ ವ್ಯಕ್ತಿ ವಿಶಿಷ್ಟ ಗುರುತಿನ ಚೀಟಿಯಲ್ಲಿ ಆಧಾರ್ ಬರೆಯುವಾಗ MU ಮುಹಮ್ಮದ್ ರಫೀಕ್ ಎಂದು ಬರೆದಿರುತ್ತಾನೆ. ಇಲ್ಲಿ ಇಂಗ್ಲಿಷಿನ O ಮತ್ತು ಯು ಅಕ್ಷರಗಳ ವ್ಯತ್ಯಾಸ ಉಂಟಾಗುತ್ತದೆ. ಇನ್ನು ಅವರ ಮತದಾರರ ಗುರುತಿನ ಚೀಟಿಯಲ್ಲಿ ಬರೆಯುವಾಗ ಕೇವಲ ಸಂಕ್ಷಿಪ್ತವಾಗಿ MD ರಫೀಕ್ ಎಂದು ಬರೆದಿರುತ್ತಾರೆ. ಅವರ ಪಡಿತರ ಚೀಟಿಯಲ್ಲಿ ರೇಷನ್ ಕಾರ್ಡ್ ನೋಡಿದರೆ ಬರೀ ರಫೀಕ್ ಎಂದಿರುತ್ತದೆ. ಈಗ ನೀವೇ ಯೋಚನೆ ಮಾಡಿ, ಗಣಕಯಂತ್ರದ ಮುಂದೆ ಕುಳಿತುಕೊಳ್ಳುವ ಅಧಿಕಾರಿಗೆ ಇವೆಲ್ಲವೂ ಒಬ್ಬನೇ ವ್ಯಕ್ತಿಯ ದಾಖಲೆಗಳು ಎಂದು ಹೇಗೆ ಗೊತ್ತಾಗಬೇಕು? ತಂತ್ರಜ್ಞಾನದ ಪರಿಶೀಲನೆ ಮಾಡುವಾಗ ಸಾಫ್ಟ್ವೇರ್ ಇದನ್ನು 4 ಜನ ಬೇರೆ ಬೇರೆ ವ್ಯಕ್ತಿಗಳು ಎಂದು ತೋರಿಸುತ್ತದೆ. ಇದು ನಮ್ಮ ಜನರಲ್ಲಿರುವ ಅತ್ಯಂತ ದೊಡ್ಡ ಗೊಂದಲ. ಉದಾಹರಣೆಗೆ ನಮ್ಮ ಹೆಣ್ಣು ಮಕ್ಕಳ ಹೆಸರಿನ ಗೊಂದಲ, ನಮ್ಮ ತಾಯಂದಿರ ಮತ್ತು ಸಹೋದರಿಯರ ಹೆಸರಿನ ವಿಷಯದಲ್ಲೂ ಇಂತಹದೇ ದೊಡ್ಡ ಎಡವಟ್ಟುಗಳು ನಡೆದಿರುತ್ತದೆ. ಉದಾಹರಣೆಗೆ ಒಬ್ಬ ಹೆಣ್ಣು ಮಗಳ ಹೆಸರು ಫಾತಿಮಾ ಬಾನು ಎಂದಿಟ್ಟುಕೊಳ್ಳೋಣ.
ಮದುವೆಗೆ ಮುಂಚಿನ ಶಾಲಾ ದಾಖಲೆಗಳಲ್ಲಿ ಅವರ ಹೆಸರು ಫಾತಿಮಾ ಬಿ ಎಂದಿರುತ್ತದೆ. ಮದುವೆಯಾದ ನಂತರ ಗಂಡನ ಮನೆಗೆ ಬಂದಾಗ ಹೊಸ ಚೀಟಿ ಮಾಡುವಾಗ ಅದನ್ನು ಫಾತಿಮಾ TI ಫಾತಿಮಾ ಬಾನು ಎಂದು ಬದಲಾಯಿಸುತ್ತಾರೆ. ಇಲ್ಲಿ ಎಚ್ ಅಕ್ಷರ ಬಿಟ್ಟು ಹೋಗಿರುತ್ತದೆ. ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಖಾತೂನ್ ಬಿ ಎಂದು ಅಥವಾ ಗಂಡನ ಹೆಸರನ್ನು ಸೇರಿಸಿ ಫಾತಿಮಾ ಅಬ್ದುಲ್ಲಾ ಎಂದು ಇರುತ್ತದೆ. ಮದುವೆಯ ನಂತರ ಹೆಸರು ಬದಲಾಗುವಾಗ ಸೂಕ್ತವಾದ ವಿವಾಹ ನೋಂದಣಿ ಪ್ರಮಾಣ ಪತ್ರ ಅಥವಾ ಪ್ರಾಮಾಣೀಕೃತ ಅಪ್ಡೇಟ್ ಇಲ್ಲದೆ ಇರುವುದರಿಂದ ಆಕೆಯ ಹಳೆಯ ಅಸ್ತಿತ್ವಕ್ಕೂ ಹೊಸ ಮತದಾರರ ಚೀಟಿಗೂ ವ್ಯತ್ಯಾಸ ಇರುತ್ತದೆ. ನೋಡಿ, ಇದರಿಂದ ಕರಡು ಪಟ್ಟಿ ಪರಿಷ್ಕರಣೆ ಮಾಡುವಾಗ ಅಧಿಕಾರಿಗಳು ಇಂತಹ ಹೆಸರುಗಳ ಮೇಲೆ ಪ್ರಶ್ನೆ ಎತ್ತುತ್ತಾರೆ. ಉದಾಹರಣೆಗೆ ತಂದೆಯ ಹೆಸರು ಮತ್ತು ಮನೆತನದ ಹೆಸರಿನ ಗೊಂದಲ ಇನ್ನೊಂದು ಪ್ರಮುಖ ಉದಾಹರಣೆ. ಅಂದ್ರೆ ತಂದೆಯ ಹೆಸರು ದಾಖಲಾಗುವ ರೀತಿ ನೋಡಿ. ಉದಾಹರಣೆಗೆ ಮಗನ ಹೆಸರು ಜಹೀರ್, ತಂದೆಯ ಹೆಸರು ಇಬ್ರಾಹಿಂ ಸಾಹೇಬ್. ಮಗನ ಮತದಾರ ಚೀಟಿಯಲ್ಲಿ ಜಹೀರ್ ಸನ್ ಆಫ್ ಇಬ್ರಾಹಿಂ ಎಂದಿರುತ್ತದೆ. ಆದರೆ ತಂದೆಯ ಸ್ವಂತ ಚೀಟಿಯಲ್ಲಿ ಅವರ ಹೆಸರು ಇಬ್ರಾಹಿಂ ಸಾಬ್ ಅಥವಾ ಇಬ್ರಾಹಿಂ ಸಾಹಿಬ್ ಎಂದಿರುತ್ತದೆ. ಇನ್ನು ಕೆಲವು ಕಡೆ ಮನೆಯ ಹೆಸರು ಅಥವಾ ಖಾನ್, ಶೇಖ್ ಎಂಬ ಪದಗಳು ಒಂದೇ ದಾಖಲೆಯಲ್ಲಿ ಹಾಕಿ ಇನ್ನೊಂದು ದಾಖಲೆಯಲ್ಲಿ ಬಿಟ್ಟಿರುತ್ತಾರೆ. ನೋಡಿ, ಉದಾಹರಣೆಗೆ ಜಹೀರ್ ಖಾನ್ ಮತ್ತು ಬರೀ ಜಹೀರ್, ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮಗೆ ದೊಡ್ಡದಾಗಿ ಕಾಣಿಸದೇ ಇರಬಹುದು. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಮತ್ತು ತಂತ್ರಜ್ಞಾನದ ದೃಷ್ಟಿಯಲ್ಲಿ ಪ್ರತಿಯೊಂದು ಅಕ್ಷರವೂ ಮುಖ್ಯವಾಗಿರುತ್ತದೆ. ಈ ಉದಾಹರಣೆಗಳನ್ನು ನೀಡಲು ಕಾರಣವೇನೆಂದರೆ, ನೀವು ತಕ್ಷಣವೇ ನಿಮ್ಮ ಮನೆಯ ಎಲ್ಲ ಸದಸ್ಯರ ದಾಖಲೆಗಳನ್ನು ಒಟ್ಟಿಗೆ ಇಟ್ಟುಕೊಂಡು ಪ್ರತಿಯೊಂದು ಅಕ್ಷರವನ್ನು ಅತ್ಯಂತ ಜಾಗರೂಕರಾಗಿ ಪರಿಶೀಲಿಸಬೇಕು. 9 ನಿಖರ ದಾಖಲೆಗಳ ಸಂಪೂರ್ಣ ವಿವರಣೆ ನೋಡಿ ಆತ್ಮೀಯರೇ. ಚುನಾವಣೆ ಆಯೋಗವು ಈ ಬಾರಿ ಒಂದು ಮಹತ್ವದ ನಿಯಮವನ್ನು ಮಾಡಿದೆ. ಅದನ್ನು ನಾವೆಲ್ಲರೂ ಗಂಭೀರವಾಗಿ ಗಮನಿಸಬೇಕು. ನಮ್ಮಲ್ಲಿ ಬಹುತೇಕರು ನನ್ನ ಹತ್ತಿರ ವಿಶಿಷ್ಟ ಗುರುತಿನ ಚೀಟಿ ಇದೆ, ಪಡಿತರ ಚೀಟಿ ಇದೆ, ಖಾತೆ ಪುಸ್ತಕ ಇದೆ, ನಾನು ಸುರಕ್ಷಿತ ಎಂದು ಆರಾಮವಾಗಿರುತ್ತಾರೆ. ಆದರೆ ನೆನಪಿಟ್ಟುಕೊಳ್ಳಿ, ಚುನಾವಣಾ ಆಯೋಗವು ಕೇವಲ ವಿಶಿಷ್ಟ ಗುರುತಿನ ಚೀಟಿ, ಆಧಾರ್ ಅಥವಾ ಪಡಿತರ ಚೀಟಿಯನ್ನು ಮಾತ್ರ ನಿಮ್ಮ ಅಸ್ತಿತ್ವದ ಅಥವಾ ನಿಖರ ವಾಸಸ್ಥಳದ ಏಕೈಕ ಮತ್ತು ಮುಖ್ಯ ದಾಖಲೆಯಾಗಿ ಈ ವಿಶೇಷ ಪ್ರಕ್ರಿಯೆಯಲ್ಲಿ ಪರಿಗಣಿಸುವುದಿಲ್ಲ. ಹಾಗಾದರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು ಎಂದರೆ ಆಯೋಗ ಕೇಳಿರುವ ಈ ಕೆಳಗಿನ 9 ಅಧಿಕೃತ ದಾಖಲೆಗಳಲ್ಲಿ ಕನಿಷ್ಠ 1 ಅಥವಾ 2 ದಾಖಲೆಗಳು ನಿಮ್ಮ ಬಳಿ ಇರಲೇಬೇಕು. ಅವುಗಳನ್ನು ಅತ್ಯಂತ ಗಮನವಿಟ್ಟು ಕೇಳಿ ಮತ್ತು ಬರೆದಿಟ್ಟುಕೊಳ್ಳಿ. ಜನನ ಪ್ರಮಾಣ ಪತ್ರ, ಇದು ಅತ್ಯಂತ ಮೂಲಭೂತ ಮತ್ತು ಶಕ್ತಿಯುತವಾದ ದಾಖಲೆ. ನಿಮ್ಮ ಜನನವನ್ನು ಸರ್ಕಾರಿ ಸಂಸ್ಥೆ, ನಗರ ಆಡಳಿತ, ಪುರಸಭೆ ಅಥವಾ ಗ್ರಾಮ ಪಂಚಾಯತ್ ಅಧಿಕೃತವಾಗಿ ನೋಂದಣಿ ಮಾಡಿ ನೀಡಿದ ಪ್ರಮಾಣ ಪತ್ರ ನಿಮ್ಮ ಬಳಿ ಇರಲೇಬೇಕು. ಇದರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆಯ ಹೆಸರು ಹಾಗೂ ಹುಟ್ಟಿದ ದಿನಾಂಕ ಸ್ಪಷ್ಟವಾಗಿರಬೇಕು. ಇತ್ತೀಚಿನ ವರ್ಷಗಳಲ್ಲಿ ಹುಟ್ಟಿದ ಪ್ರತಿಯೊಬ್ಬರ ಬಳಿಯೂ ಇದು ಇರುತ್ತದೆ. ಎರಡನೆಯದು ವಾಸಸ್ಥಳದ ಪ್ರಮಾಣ ಪತ್ರ. ಇದು ಅತ್ಯಂತ ಪ್ರಮುಖವಾದ ದಾಖಲೆ. ನೀವು ವಾಸಿಸುತ್ತಿರುವ ತಾಲೂಕಿನ ತಹಸೀಲ್ದಾರ್ ಕಚೇರಿಯಿಂದ ನೀಡಲಾಗುವ ಅಧಿಕೃತ ಕಾಯಂ ವಾಸಸ್ಥಳ ಪ್ರಮಾಣ ಪತ್ರ. ಇದನ್ನು ನಾಡ ಕಚೇರಿ ಅಥವಾ ಸರ್ಕಾರಿ ಸೇವೆ ಕೇಂದ್ರಗಳ ಮೂಲಕ ಅಂತರ್ಜಾಲದಲ್ಲಿ ಬಹಳ ಸುಲಭವಾಗಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು. ನಮ್ಮ ಸಹಾಯ ಕೇಂದ್ರದ ಯುವಕರು ಪ್ರತಿ ಮನೆಯವರಿಗೂ ಈ ವಾಸಸ್ಥಳದ ಪ್ರಮಾಣ ಪತ್ರವನ್ನು ಮಾಡಿಸಿಕೊಡಲು ತಕ್ಷಣ ಸಹಾಯ ಮಾಡಬೇಕು. ಶೈಕ್ಷಣಿಕ ದಾಖಲೆಗಳು, 10ನೇ ತರಗತಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಪತ್ರ. ನೀವು ಶಾಲೆಗೆ ಹೋಗದಿದ್ದರೆ ನಿಮ್ಮ ಶಾಲಾ ದಾಖಲಾತಿಗಳು ನಿಮ್ಮ ರಕ್ಷಣೆಗೆ ಬರುತ್ತದೆ. ನಿಮ್ಮ 10ನೇ ತರಗತಿ ಅಧಿಕೃತ ಅಂಕಪಟ್ಟಿ ಅತ್ಯಂತ ಮಾನ್ಯತೆ ಹೊಂದಿದ ದಾಖಲೆಯಾಗಿದೆ. ಒಂದು ವೇಳೆ ನೀವು 10ನೇ ತರಗತಿವರೆಗೆ ಓದದಿದ್ದರೆ ನೀವು ಓದಿದ ಶಾಲೆಯಿಂದ ಪಡೆದ ವರ್ಗಾವಣೆ ಪ್ರಮಾಣ ಪತ್ರ TC ಅಥವಾ ಶಾಲಾ ದಾಖಲಾತಿ ಪುಸ್ತಕದ ಉದ್ಧೃತ ಭಾಗವನ್ನು ಕೂಡ ನೀವು ಇಲ್ಲಿ ಅಧಿಕೃತ ದಾಖಲೆಯಾಗಿ ನೀಡಬಹುದು. 1987ಕ್ಕಿಂತ ಮುಂಚಿನ ಬ್ಯಾಂಕ್, ಪೋಸ್ಟ್ ಆಫೀಸ್ ಖಾತೆ ಪುಸ್ತಕ ಅಥವಾ ಜೀವ ವಿಮಾ ದಾಖಲೆಗಳು, ಇದು ನಮ್ಮ ಹಿರಿಯರಿಗೆ ಅತ್ಯಂತ ಉಪಯುಕ್ತವಾದ ನಿಯಮ. 1987ಕ್ಕಿಂತ ಮುಂಚಿತವಾಗಿ ನೀವು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಖಾತೆ ಹೊಂದಿದ್ದು ಅದರ ಹಳೆಯ ಖಾತೆ ಪುಸ್ತಕ ನಿಮ್ಮ ಬಳಿ ಇದ್ದರೆ ಅದು ದೊಡ್ಡ ದಾಖಲೆಯಾಗುತ್ತದೆ. ಅದೇ ರೀತಿ ಆ ವರ್ಷಕ್ಕಿಂತ ಮುಂಚೆ ಮಾಡಿಸಿದ ಜೀವ ವಿಮಾ LIC ಪಾಲಿಸಿ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಅದನ್ನು ಚುನಾವಣಾ ಆಯೋಗವು ನಿಮ್ಮ ಹೆಸರನ್ನು ಖಾತರಿಪಡಿಸಲು ಮಾನ್ಯವಾಗಿರುತ್ತದೆ. ಅದೇ ರೀತಿ ಪಾಸ್ಪೋರ್ಟ್, ವಿದೇಶ ಪ್ರಮಾಣದ ಅಧಿಕೃತ ಪತ್ರ. ಭಾರತ ಸರ್ಕಾರ ನೀಡುವ ಅಧಿಕೃತ ವಿದೇಶ ಪ್ರಮಾಣ ಪತ್ರ ಕೇವಲ ಪ್ರಯಾಣದ ದಾಖಲೆಯಲ್ಲ, ಅದು ನಿಮ್ಮ ಭಾರತೀಯ ಪೌರತ್ವ ಮತ್ತು ವಿಳಾಸದ ಅತ್ಯುನ್ನತ ಪುರಾವೆಯಾಗಿದೆ. ನಿಮ್ಮ ಬಳಿ ಚಾಲ್ತಿಯಲ್ಲಿರುವ ಈ ಪತ್ರ ಇದ್ದರೆ ಅದನ್ನು ನೀವು ಧೈರ್ಯವಾಗಿ ಮುಖ್ಯ ದಾಖಲೆಯಾಗಿ ಅಧಿಕಾರಿಗಳಿಗೆ ಸಲ್ಲಿಸಬಹುದು.
ಆರನೇದು ಸರ್ಕಾರಿ ನೌಕರರ ಗುರುತಿನ ಚೀಟಿ ಮತ್ತು ವಿಶ್ರಾಂತಿ ವೇತನದ ಪತ್ರ. ನೀವು ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ನಿವೃತ್ತರಾಗಿದ್ದರೆ ಸರ್ಕಾರ ನೀಡಿದ ಉದ್ಯೋಗ ಗುರುತಿನ ಚೀಟಿ ಅತ್ಯಂತ ಮಾನ್ಯತೆ ಪಡೆದ ದಾಖಲೆ. ಒಂದು ವೇಳೆ ನೀವು ನಿವೃತ್ತರಾಗಿ ಮಾಸಿಕ ವಿಶ್ರಾಂತಿ ವೇತನ ಪಡೆಯುತ್ತಿದ್ದರೆ ಸರ್ಕಾರ ನೀಡುತ್ತಿರುವ ವಿಶ್ರಾಂತಿ ವೇತನದ ಆದೇಶದ ಪ್ರತಿ ಅಥವಾ ಕಾರ್ಡ್ ಅನ್ನು ನಿಮ್ಮ ಹೆಸರು ಸುರಕ್ಷಿತವಾಗಿಡಲು ಬಳಸಬಹುದು. ಏಳನೇದು ಜಾತಿ ಪ್ರಮಾಣ ಪತ್ರ. ಕಂದಾಯ ಇಲಾಖೆಯಿಂದ ಪಡೆದ ಅಧಿಕೃತ ಜಾತಿ ಪ್ರಮಾಣ ಪತ್ರ. ಮುಸ್ಲಿಂ ಸಮುದಾಯದಲ್ಲಿ ಬರುವ ವಿವಿಧ ಪ್ರವರ್ಗಗಳಿಗೂ ಅಥವಾ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಬರುವ ಜಾತಿ ಪ್ರಮಾಣ ಪತ್ರಗಳು ನಿಮ್ಮ ಬಳಿ ಇದ್ದರೆ ಅದನ್ನು ಕೂಡ ಚುನಾವಣಾ ಆಯೋಗವು ಒಂದು ಪ್ರಮುಖ ಪೂರಕ ದಾಖಲೆಯಾಗಿ ಸ್ವೀಕರಿಸುತ್ತದೆ. ಎಂಟನೇ ದಾಖಲೆ ನಂಬರ್ ಸರಿಯಾಗಿ ಹೇಳಿಲ್ಲ. ಎಂಟನೇ ದಾಖಲೆ ಸರ್ಕಾರಿ ಮಂಜೂರಾತಿ ಪತ್ರ ಅಥವಾ ಹಕ್ಕು ಪತ್ರ. ನಮ್ಮಲ್ಲಿರುವ ಬಡ ಕುಟುಂಬಗಳಿಗೆ ಇದು ತುಂಬಾ ಸಹಾಯಕಾರಿ. ಸರ್ಕಾರವು ವಸತಿ ಯೋಜನೆಯಡಿ ನಿಮಗೆ ಮನೆ ನೀಡಿದ್ದರೆ ಅಥವಾ ಜಮೀನು ಮಂಜೂರು ಮಾಡಿದ್ದರೆ ಅಥವಾ ನಿವೇಶನದ ಹಕ್ಕು ಪತ್ರ ನೀಡಿದ್ದರೆ ಆ ಅಧಿಕೃತ ಸರ್ಕಾರಿ ಮಂಜೂರಾತಿ ಆದೇಶದ ಪ್ರತಿಯನ್ನು ನೀವು ಚುನಾವಣಾ ಆಯೋಗಕ್ಕೆ ದಾಖಲೆಯಾಗಿ ಸಲ್ಲಿಸಬಹುದು. ಇದು ನಿಮ್ಮ ವಾಸಸ್ಥಳ ಮತ್ತು ಅಸ್ತಿತ್ವಕ್ಕೆ ಬಲವಾದ ಸಾಕ್ಷಿಯಾಗಿದೆ. ಒಂಬತ್ತನೆಯದು ಅರಣ್ಯ ಹಕ್ಕು ಪ್ರಮಾಣ ಪತ್ರ. ಇದು ಕಾಡಂಚಿನ ಪ್ರದೇಶಗಳಲ್ಲಿ, ಗಿರಿಜನ ಅಥವಾ ಆದಿವಾಸಿ ಪ್ರದೇಶಗಳಲ್ಲಿ ಹಾಗೂ ಗ್ರಾಮೀಣ ಭಾಗದ ಕಾಡಿನ ವ್ಯಾಪ್ತಿಯಲ್ಲಿ ವಾಸಿಸುವ ಮುಸ್ಲಿಂ ಬಾಂಧವರಿಗೆ ಅಥವಾ ಇತರ ನಾಗರಿಕರಿಗೆ ಅನ್ವಯಿಸುತ್ತದೆ. ಸರ್ಕಾರ ಜಮೀನಿನ ಒಡೆತನದ ಕುರಿತು ನೀಡುವ ಅರಣ್ಯ ಹಕ್ಕು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಇಲ್ಲಿ ಮಾನ್ಯ ಮಾಡಲಾಗುತ್ತದೆ. ನನ್ನ ಆತ್ಮೀಯರೇ, ಈ 9 ದಾಖಲೆಗಳ ಪಟ್ಟಿಯನ್ನು ನೀವು ನೋಡಿದಾಗ ನಿಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಸರ್ಕಾರವು ಯಾರನ್ನು ವಿನಾಕಾರಣ ಹೊರಹಾಕಲು ಇದನ್ನು ಮಾಡುತ್ತಿಲ್ಲ. ಈ 9ರಲ್ಲಿ ಎಲ್ಲಾ ದಾಖಲೆಗಳು ನಿಮ್ಮ ಬಳಿ ಇರಲೇಬೇಕಾಗಿಲ್ಲ. ಕೇವಲ 1 ಅಥವಾ 2 ದಾಖಲೆಗಳು ಸರಿಯಾದ ಅಕ್ಷರಗಳು ಮತ್ತು ವಿವರಗಳೊಂದಿಗೆ ನಿಮ್ಮ ಬಳಿ ಇದ್ದರೆ ಸಾಕು. ನಿಮ್ಮ ಹೆಸರು ವಾಟರ್ ಲಿಸ್ಟ್ ನಲ್ಲಿ ಶಾಶ್ವತವಾಗಿ ಸುರಕ್ಷಿತವಾಗಿರುತ್ತದೆ. ಪ್ರಕ್ರಿಯೆಯ ಹಂತಗಳು. ಸಾರ್ವಜನಿಕರು ಏನು ಮಾಡಬೇಕು? ಈಗ ಈ ವಿಶೇಷ ಪರಿಷ್ಕರಣೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಮತ್ತು ನಾವು ಯಾವ ಹಂತದಲ್ಲಿ ಏನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಿರ್ಲಕ್ಷ್ಯ ಬೇಡ. ಪ್ರತಿಯೊಂದು ದಿನಾಂಕವೂ ಮುಖ್ಯ ಅಂತ. ಜೂನ್ 1ರಿಂದ ಜೂನ್ 30ರಿಂದ ಜುಲೈ 20ರ ಗಣತಿ ಅವಧಿ. ಈ ಒಂದು ತಿಂಗಳ ಅವಧಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಅಥವಾ ಬೂತ್ ಮಟ್ಟದ ಅಧಿಕಾರಿಗಳು ನಿಮ್ಮ ಮನೆಗೆ ಬರಬಹುದು ಅಥವಾ ನಿಮ್ಮ ಭಾಗಗಳಲ್ಲಿ ನಮೂನೆ ತುಂಬುವ ಪ್ರಕ್ರಿಯೆ ನಡೆಯುತ್ತದೆ. ಹಿಂದಿನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆಯ ತಾಯಿಯ ಹೆಸರು ಹಾಗೂ ವಯಸ್ಸು ಎಲ್ಲವೂ ಯಾವುದೇ ತಪ್ಪಿಲ್ಲದೆ ಸರಿಯಾಗಿದ್ದರೆ ನೀವು ಕೇವಲ ಗಣತಿ ನಮೂನೆಯನ್ನು ತುಂಬಿಕೊಟ್ಟರೆ ಸಾಕು. ನಿಮ್ಮ ಹೆಸರು ನೇರವಾಗಿ ಮುಂದಿನ ಹಂತಕ್ಕೆ ಹೋಗುತ್ತದೆ ಅಂತ. ಆಗಸ್ಟ್ 5ರಿಂದ ಕರಡು ಪಟ್ಟಿ ಪ್ರಕಟಣೆ. ಆಗಸ್ಟ್ 5ರಂದು ಚುನಾವಣಾ ಆಯೋಗವು ಮೊದಲ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ. ಈ ದಿನ ನಮ್ಮ ಸಹಾಯ ಕೇಂದ್ರಗಳ ಜವಾಬ್ದಾರಿ 10ರಷ್ಟಾಗಿರುತ್ತದೆ. ಪಟ್ಟಿ ಬಂದ ತಕ್ಷಣ ಅಂತರ್ಜಾಲಗಳಲ್ಲಿ ಅಥವಾ ಬೂತ್ ಅಧಿಕಾರಿಗಳ ಬಳಿಯಾಗಲಿ ಹೋಗಿ ನಮ್ಮ ಬಡಾವಣೆಯ ಪ್ರತಿಯೊಬ್ಬರ ಹೆಸರು ಆ ಪಟ್ಟಿಯಲ್ಲಿ ಇದೆ ಇಲ್ಲವೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು. ಆಗಸ್ಟ್ 5ರ ನಂತರ ತಿದ್ದುಪಡಿ ಮತ್ತು ಹೊಸ ಸೇರ್ಪಡೆ. ಒಂದು ವೇಳೆ ಆಗಸ್ಟ್ 5ರ ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ದರೆ ಅಥವಾ ಹೆಸರಿನಲ್ಲಿ ತಪ್ಪುಗಳಿದ್ದರೆ ಅಲ್ಲಿಗೆ ಎಲ್ಲವೂ ಮುಗಿಯಿತು ಎಂದು ಕೈ ಚೆಲ್ಲಿ ಕೂರಬೇಡಿ. ಅಲ್ಲಿಂದ ಅಸಲಿ ಕೆಲಸ ಆರಂಭವಾಗುತ್ತದೆ. ನೀವು ಹೊಸದಾಗಿ ನಮೂನೆ ಸಂಖ್ಯೆ 6ರನ್ನು ಮತ್ತು ಅದರೊಂದಿಗೆ ಒಂದು ಘೋಷಣಾ ಪತ್ರವನ್ನು ಭರ್ತಿ ಮಾಡಬೇಕು. ಇದರ ಜೊತೆಗೆ ನಾನು ಮೇಲೆ ಏರಿದ 9 ದಾಖಲೆಗಳಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಅಧಿಕಾರಿಗಳು ಈ ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ಹೆಸರನ್ನು ಯಾವುದೇ ತಪ್ಪುಗಳಿಲ್ಲದೆ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸುತ್ತಾರೆ. ನೆನಪಿಡಿ, ಹೆಸರು ಬದಲಾವಣೆ ಅಥವಾ ತಿದ್ದುಪಡಿಗೆ ಕೇವಲ ಬಾಯಿ ಮಾತಿನ ಹೇಳಿಕೆ ನಡೆಯುವುದಿಲ್ಲ. ಗಟ್ಟಿಯಾದ ದಾಖಲೆಗಳೇ ಮಾನದಂಡ. ಕೊನೆಯದಾಗಿ ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಭಯ ಪಡಬೇಡಿ. ಈ ದೇಶ ನಮ್ಮದು, ಈ ಮಣ್ಣು ನಮ್ಮದು, ಈ ಸಂವಿಧಾನ ನಮ್ಮದು. ಸಂವಿಧಾನ ನಮಗೆ ನೀಡಿರುವ ಮತದಾನದ ಹಕ್ಕು ನಮ್ಮ ಅಸ್ತಿತ್ವದ ಆಯುಧ. ಅದನ್ನು ಉಳಿಸಿಕೊಳ್ಳಲು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಜಾಗೃತರಾಗಬೇಕು ಅಷ್ಟೇ. ಗೊಂದಲಗಳನ್ನು ಹರಡುವ ಸುಳ್ಳು ಸಂದೇಶಗಳನ್ನು ನಂಬಬೇಡಿ. ಅಧಿಕೃತ ಮಾಹಿತಿಯನ್ನು ನಂಬಿ. ನಮ್ಮ ಈ ಸಂದೇಶವನ್ನು ಕೇವಲ ನೀವು ನೋಡುವುದಷ್ಟೇ ಅಲ್ಲ, ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಎಷ್ಟು ಬಡವರ ಗೊಂದಲವನ್ನು ದೂರ ಮಾಡಬಹುದು, ಅವರಿಗೆ ಧೈರ್ಯ ತುಂಬಬಹುದು. ಅಲ್ಲಾಹನು ನಮ್ಮ ಸಮುದಾಯದಲ್ಲಿ ಪರಸ್ಪರ ಪ್ರೀತಿ, ಒಗ್ಗಟ್ಟು ಮತ್ತು ಜಾಗೃತಿಯನ್ನು ಉಂಟು ಮಾಡಲಿ. ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಎಂದೆಂದಿಗೂ ನೆಲೆಸುವಂತೆ ಮಾಡಲಿ. ಗೊಂದಲಗಳ ಮೋಡಗಳನ್ನು ಸರಿದು ಜ್ಞಾನದ ಬೆಳಕು ಮೂಡಲಿ. ಆತಂಕವನ್ನು ಬಿಡಿ, ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ಳಿ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ